ನಮಸ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ಹನುಮಾನ್ಗೆ ಪ್ರಿಯವಾದಂತಹ ಉದ್ದಿನ ವಡೆ ಮತ್ತು ಸಿಹಿ ನೈವೇದ್ಯ ಬಂದ್ಬಿಟ್ಟು ಕೇಸರಿ ಬಾತ್ನ ನಾನಿವತ್ತು ಮಾಡ್ಕೊಂಡಿದ್ದೀನಿ. ಈ ವಡೆ ಬಂದ್ಬಿಟ್ಟು ನಮ್ಮನೆ ವಿಗ್ರಹ ಇದ್ದರೆ ನಾವೊಂದು 21 ವಡೆಗಳನ್ನ ಮಾಡಿ ಮಾಲೆ ಮಾಡಿ ಸಹ ಹಾಕ್ಬೋದು. ನಮ್ಮ ಮನೆಗಳಲ್ಲಿ ವಿಗ್ರಹ ಇಲ್ಲ ಅಂದರೆ ಸಹ ಫೋಟೋ ಮುಂದೆ ಈ ರೀತಿ ನೈವೇದ್ಯ ಸಹ ಮಾಡಿಟ್ಕೋಬೋದು. ಅದನ್ನು ಯಾವ ರೀತಿ ಹಾಗೆ ಮಾಡ್ಕೊಳ್ಳೋದು ಅನ್ನೋ ಇವಾಗ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಬಂದುಬಿಟ್ಟು ನಾನು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಅದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ನಾನು ರಿಫೈಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಂದುಬಿಟ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿಲ್ಲ, ರಿಫೈಂಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಈ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ನಾವು ತುಪ್ಪನ ತೆಗೆದಿಟ್ಕೊಂಡ್ಬಿಡೋಣ. ಇದು ನನಗೆ ಲಾಸ್ಟಲ್ಲಿ ಬೇಕಾಗುತ್ತೆ, ಅದಕ್ಕೆ ನಾನು ಕಾಯ್ದಾದಮೇಲೆ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ತೆಗಿಬೇಕಾದ್ರೆ ಹುಷಾರಾಗಿ ತಕ್ಕೊಳ್ಳಿ. ನಾನಿಲ್ಲಿ ಮೊದಲನೇದಾಗಿ ಲವಂಗ ಹಾಕ್ಕೊಳ್ತಾ ಇದ್ದೀನಿ 3, ಮತ್ತು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಸಣ್ಣ ಹುರಿಲೇನೆ. ನಾನು ಲವಂಗ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಇವತ್ತು ಏಲಕ್ಕಿಗೆ ಹಾಕ್ಕೊಳ್ತಾ ಇಲ್ಲ ಅಂದರೆ ಆಂಜನೇಯಂಗೆ ಲವಂಗ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವರು ಪ್ರಸಾದಕ್ಕೆ ಮಾಡ್ತಿರೋದ್ರಿಂದ ನಾನು ಲವಂಗ ಹಾಕ್ಕೊಂಡಿದ್ದೀನಿ. ಈ ದ್ರಾಕ್ಷಿ ಈ ಥರ ಉಂಡೆ ಆಗೋಷ್ಟು ಟೈಮಲ್ಲಿ ನಾನಿಲ್ಲಿ 1 ಬೌಲಷ್ಟು ರವೆ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ರವೆನೂ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ. ಉರಿ ಬಂದುಬಿಟ್ಟು ಸ್ಲಿಮ್ಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಯಾಕಂದರೆ ರವೆ ಸೀದೋಗ್ಬಿಟ್ರೆ ಅದೊಂಥರ ರುಚಿನೇ ಹೋಗ್ಬಿಡುತ್ತೆ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರವೆನ ಮಾತ್ರ ತುಂಬ ಚೆನ್ನಾಗಿ ಹುರ್ಕೊಬೇಕು. ರವೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ಕೇಸರಿ ಬಾತು. ಮತ್ತು ಆಂಜನೇಯನಿಗಂತೂ ಲವಂಗ ಅಂದರೆ ತುಂಬ ವಿಶಿಷ್ಟವಾಗಿರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಲವಂಗ ಹಾಕ್ಕೊಂಡಿದ್ದು. ನಾನಿಲ್ಲಿ 1 ಬೌಲ್ ರವೆ ತೊಗೊಂಡಿದ್ದೀನಲ್ಲ, ಅದೇ ಬೌಲಲ್ಲಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸಕ್ಕರೆ ಇನ್ನೂ ಹೆಚ್ಚು ಬೇಕು ಅಂದರೆ ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು. ನಾವು ಇಷ್ಟೇ ಸಾಕು ಅಂಥೇಳಿ ನಾನು 1 ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಸ್ಲಿಮ್ಮಲ್ಲೇ ಹುರ್ಕೊಳ್ಳೋಣ, ಸ್ವಲ್ಪ ದಂಟು ಸ್ಟಾರ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ನಾನು ಅಷ್ಟರಲ್ಲಿ ಪಕ್ಕದಲ್ಲಿ ಬಂದುಬಿಟ್ಟು ನಾನು ದೇವ್ರ ನೈವೇದ್ಯಕ್ಕೆ ಮಾಡ್ತಿರೋದ್ರಿಂದ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಇಲ್ಲಿ 3 ಬೌಲಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು 1 ಬೌಲ್ ರವೆ ತೊಗೊಂಡಿರೋದ್ರಿಂದ 3 ಬೌಲಷ್ಟು ಹಾಲನ್ನ ಸಹ ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಅದು ಕುದ್ದಿದೆ, ಕಾಯ್ದಿದೆ ಹಾಲು. ನಾನೀಗ ಫ್ಲೇಮ್ ಆಫ್ ಮಾಡಿಕೊಂಡು ಇದು ಸಹ ಆಗಿದೆ. ಈ ಬಿಸಿ ಬಿಸಿ ಇರೋದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬಂದುಬಿಟ್ಟು ಕಲರಿಗೆ ಬಂದುಬಿಟ್ಟು ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಕಲರ್ ಕಾಣಲಿ, ನೈವೇದ್ಯಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಸಹ ಇಡ್ಬೋದಿತ್ತು, ಒಂದು ಸ್ವಲ್ಪ ಕಲರಾಗಿ ಕಾಣಲಿ ಅಂತೇಳಿ ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು ಹಾಲಿಗೆ. ಇದಿಷ್ಟು ನಿಧಾನಕ್ಕೆ ಸಣ್ಣ ಉರಿಲೇ ಫ್ಲೇಮ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಇನ್ನೂ ಸ್ವಲ್ಪ ಇದು ಅಳ್ಳಬೇಕು. ಇದಕ್ಕೆ ಬಂದ್ಬಿಟ್ಟು ಇವಾಗ ನಾನು ಆವಾಗಲೇ ಎತ್ತಿಟ್ಕೊಂಡಿರೋಂಥ ತುಪ್ಪನ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಹಾಕ್ಬಿಟ್ಟು ಈ ರೀತಿಯಾಗಿ ನಾನು ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ 5 ನಿಮಿಷ ಸ್ಲಿಮ್ ಉರಿಲೇ ನಾನು ಇದನ್ನು ಸ್ವಲ್ಪ ಬೇಯೋದಕ್ಕೆ ಇಟ್ಕೊಳ್ತೀನಿ. ಅದು ರವೆ ಥರ ಇರುತ್ತಲ್ಲ, ಅದು ನೀಟಾಗಿ ಹೂವು ಥರ ಫುಲ್ಲು ಹರಳುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸ್ಲಿಮ್ಮಲ್ಲಿ ಮುಚ್ಚಿಟ್ಕೊಳ್ತೀನಿ. ನೋಡಿ ಯಾವ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ರೀತಿ ಆಗಿದೆ. ನೋಡಿ ನಾನು ಇವಾಗ ಮುಚ್ಚಿಟ್ಕೊಳ್ತೀನಿ. ನೋಡಿ ತೆಗೆದ್ರೆ ಎಷ್ಟು ಚೆನ್ನಾಗಾಗಿದೆ, ಅದು ಸುತ್ತ ತುಪ್ಪ ಎಲ್ಲ ಬಿಟ್ಟು ಇಷ್ಟು ಚೆನ್ನಾಗಾಗಿದೆ. ನಾವು ಯಾವಾಗಲೂ ದೇವರ ಹೆಸರು ಹೇಳ್ತಿದ್ದಂಗೆ ಅದು ಅಷ್ಟೇ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಇವಾಗಂತೂ ಎಷ್ಟು ಸೂಪರಾಗಿ ಸುಲಭವಾಗಿ ನಾನು ದೇವರ ನೈವೇದ್ಯಕ್ಕೆ ಅಂದ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಈಸಿಯಾಗಿ ಮಾಡ್ಬೋದು. ನಾವು ಹಾಲು ಬೇಡ ಅಂತ ಅಂದರೆ ನಮಗೆ ಮಾಮೂಲಿ ರೆಗ್ಯುಲರ್ ಟೈಮಲ್ಲಿ ನಾವು ಬಿಸಿನೀರು ಸಹ ಇದೇ ರೀತಿಯಾಗಿ ಕಾಯಿಸ್ಬಿಟ್ಟು ಹಾಕ್ಕೊಬೋದು. ಇದು ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ನಾನು ಇದೊಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ಬಿಟ್ಟು ನಾನಿಲ್ಲಿ ದೇವ್ರಿಗೆ ಇಡ್ತಿರೋದ್ರಿಂದ ನನಗಿವತ್ತು ಬಾಳೆ ಎಲೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಮಾಡ್ತಿದ್ದೀನಲ್ವ 4 ಗಂಟೆಗೆ ಎದ್ದಿದ್ದು, ಅದಕ್ಕೋಸ್ಕರ ನನಗೆ ಎಲೆ ಸಿಕ್ಕಿಲ್ಲ. ನಾನು ಅದಕ್ಕೋಸ್ಕರ ಪ್ಲೇಟಲ್ಲಿ ಈ ರೀತಿಯಾಗಿ ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗಿದೆ ಸ್ನೇಹಿತರೆ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ನಾನು ಇವಾಗ ನೆಕ್ಸ್ಟು ಬಂದುಬಿಟ್ಟು ಉದ್ದಿನ ವಡೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಉದ್ದಿನ ಕಾಳನ್ನು ಒಂದು 200 ಗ್ರಾಮಷ್ಟು ಉದ್ದಿನ ಬೇಳೆನ ನೆನೆ ಹಾಕಿದ್ದೀನಿ. ಇದನ್ನು ಒಂದು 3 ಅವರ್ ನೆನೆಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಈ ರೀತಿ ರುಬ್ಕೊಂಬಿಟ್ಟು ಇದನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ.
ಜಾಸ್ತಿ ಏನು ನುಣ್ಣಗೆ ಅಂದರೆ ಮೀಡಿಯಮ್ಗೆ ರುಬ್ಕೊಬೇಕು. ಈ ರೀತಿ ತೋರಿಸಿದ್ನಲ್ಲ ಆ ರೀತಿಯಾಗಿ ರುಬ್ಕೊಬೇಕು. ನಾನಿಲ್ಲಿ ಬಂದುಬಿಟ್ಟು ಒಂದು 20 ಮೆಣಸನ್ನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಬಂದುಬಿಟ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಶುಂಠಿ ಬಂದುಬಿಟ್ಟು ನಾನೊಂದು 2 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬಂದುಬಿಟ್ಟು ಸಣ್ಣದಾಗಿ ಉತ್ತರಿಸ್ಬಿಟ್ಟು ಫೈನ್ ಚಾಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ದೇವರಿಗೆ ಹನುಮಾನ್ ದೇವರಿಗೆ ಪ್ರಸಾದಕ್ಕೆ ಮಾಡಬೇಕಾದ್ರೆ ಈ ರೀತಿಯೇ ಮಾಡಬೇಕು. ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಈ ಥರದ್ದು ಯಾವುದೇ ಥರದ್ದು ಹಾಕ್ಕೋಬಾರ್ದು. ದೇವ್ರ ನೈವೇದ್ಯಕ್ಕೆ ಇದೇ ರೀತಿಯಾಗಿ ನಾವು ಮಾಡ್ಕೋಬೇಕು. ನಾನು ಈ ರೀತಿಯಾಗಿ ಎಲ್ಲನೂ ಹಾಕಿಬಿಟ್ಟು ಕಲಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಪರ್ಫೆಕ್ಟಾಗಿ ಆಗಿದೆ. ನಮಗೇನಾದರೂ ಹಿಟ್ಟು ತಳ್ಳಗಾದರೆ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟಿನಿ. ಅದ್ರ ಜೊತೆಲಿ ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ದೇವರಿಗೆ ಮಾಲೆ ಮಾಡೋದಕ್ಕೆ ಮಾಡ್ತಿರೋದಲ್ವ, ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕೈಗೆ ತ್ಯಾವ ಮಾಡಿಕೊಂಡು ಇಷ್ಟಿಷ್ಟೇ ಪುಟ್ಟದಾಗಿ ತೊಗೊಂಡು ಈ ಸೆಂಟ್ರಲ್ ಹೋಲ್ ಮಾಡಿ ಹಾಕ್ಕೊಬೇಕು. ನೋಡಿ ಈ ರೀತಿಯಾಗಿ ಸೆಂಟ್ರಲ್ ಹೋಲ್ ಮಾಡಿಬಿಟ್ಟು ಹಾಕ್ಕೊಬೇಕು. ನಾನು ಫ್ಲೇಮ್ನ ಬಂದುಬಿಟ್ಟು ಲೋ ಇಟ್ಕೊಂಡಿದ್ದೀನಿ. ಯಾಕಂದರೆ ಈಗ ಹಾಕ್ಬೇಕಾದ್ರೆ ಕೈಗೆ ಎಣ್ಣೆ ಸಿಡಿಯುತ್ತೆ ಅಂತೇಳ್ಬಿಟ್ಟು ನಾನು ಇದೆಲ್ಲ ಹಾಕಾದ್ಮೇಲೆ ಫ್ಲೇಮ್ನ ಹೈ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ. ಅದರಲ್ಲೂ ಆಂಜನೇಯನ ಹೆಸರು ಹೇಳಿದ್ದೀವಿ ಅಂದರೆ ಅಷ್ಟೇ ಚೆನ್ನಾಗಾಗುತ್ತೆ. ನಮಗೇನಾದರೂ ಇದು ತುಂಬ ತಳ್ಳಗಾದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಅಂದರೆ ನಾವು 1 ಸ್ಪೂನ್ 1.5 ಸ್ಪೂನಷ್ಟು ರವೆ ಸಹ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗೋಲ್ಲ, ಅಂದರೆ ಪರ್ಫೆಕ್ಟ್ ಆಗುತ್ತೆ. ನಮಗೆ ತಳ್ಳಗಾಗೋಯ್ತು ಅಂತೇಳಿ ಪಾಯಸ ಥರ ಆಗೋದು ಹಂಗೆಲ್ಲ ಏನೂ ಆಗೋಲ್ಲ. ನಾನಿವತ್ತು ಏನೂ ಹಾಕ್ಕೊಂಡಿಲ್ಲ, ದೇವರ ಹೆಸರು ಹೇಳಿದ ಕೂಡಲೇ ನನಗೆ ಅಷ್ಟೇ ಪರ್ಫೆಕ್ಟಾಗಿ ಆಗಿದೆ. ಮತ್ತು ತುಂಬ ತಳ್ಳಗೂ ಆಗಿಲ್ಲ ಮತ್ತು ಗಟ್ಟಿಗೂ ಆಗಿಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಸಿಂಪಲ್ ಈಸಿಯಾಗೆ ಮಾಡ್ಕೋಬೋದು. ಆಂಜನೇಯನಿಗೆ ಇವತ್ತಂತೂ ಏನಂದರೆ ಹನುಮಾನ್ ಚಾಲೀಸ್ನ ಓದ್ಬಿಟ್ಟು ನೈವೇದ್ಯಕ್ಕೆ ಇದನ್ನು ಇಟ್ಬಿಟ್ರೆ, ನಿಮ್ಮ ಮನೆಗಳಲ್ಲೇನಾದರೂ ವಿಗ್ರಹ ಇಲ್ಲ ಅಂದರೆ ನೀವು ತಟ್ಟೆಯಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಪ್ರಸಾದನ ಮಾಡ್ಕೊಬೋದು ನೈವೇದ್ಯಕ್ಕೆ. ಇಲ್ಲ ನಮ್ಮ ಮನೆಗಳಲ್ಲಿ ವಿಗ್ರಹ ಇದೆ ಅಂದರೆ ಇನ್ನು ಇದಕ್ಕಿನ್ನ ಪುಟ್ಟದಾಗೆ ಮಾಡಿಕೊಂಡು ನಮ್ಮ ಮನೇಲಿರೋವಂಥ ವಿಗ್ರಹ ಸೈಜ್ ನೋಡಿ 21 ಮಾಡಿ ನಾವು ಇದನ್ನು ಮಾಲೆ ಮಾಡಿ ಹಾಕಬೇಕು. ಇವತ್ತು ಹನುಮಾನ್ ಚಾಲೀಸ್ನ ಹೇಳೋದ್ರಿಂದ ಅದೊಂದು ಖುಷಿ, ಅದೊಂದು ಸಂತೋಷ. ನನಗಂತೂ ಹನುಮಾನ್ ಅಂದರೆ ತುಂಬಾ ಇಷ್ಟ, ತುಂಬ ಪ್ರಾಣ, ಸಖತ್ತು ಇಷ್ಟ. ಹನುಮಾನ್ ಅಂತ ಅವನು ನಮಗೇನೆಲ್ಲ ಕೊಡ್ತಾನೆ ಅಷ್ಟೇ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಸಹ ನಮಗೆ ಕೊಡ್ತಾ ಇದ್ದೇನೆ. ನೋಡಿ ಇಷ್ಟು ಪುಟ್ಟದಾಗಿ ಹಾಕ್ಕೊತೀನಿ. ನಾನಿಲ್ಲಿ ಒಂದು 200 ಗ್ರಾಮಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ನನಗಿಲ್ಲ ಅಂದ್ರೂ ಒಂದು 40 ಆಗಿದೆ. ಈ ಸೈಜಲ್ಲಿ ನನಗೊಂದು 40 ಆಗಿದೆ, ಎಕ್ಸ್ಟ್ರಾ ಕೂಡ ಆಗಿದೆ. ಈ ರೀತಿಯಾಗಿ ನಾನು ಎಲ್ಲನೂ ಕರ್ಕೊಳ್ತೀನಿ. ಮತ್ತು ಇವತ್ತು ನಾವು ಸ್ವೀಟ್ ಬಂದುಬಿಟ್ಟು ಕೇಸರಿ ಬಾತ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ಬಂದುಬಿಟ್ಟು ಏನಂದರೆ ಈ ಸ್ವಲ್ಪ ಪಚ್ಚಕರ್ಪೂರ ಮಿಕ್ಸ್ ಮಾಡಿ ಇಡಬೇಕು ಆ ಪ್ರಸಾದಕ್ಕೆ, ಆವಾಗ ಇನ್ನೂ ಅದ್ರ ರುಚಿ ಹೆಚ್ಚು. ನಮಗೆ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಅಂದ್ಬಿಟ್ಟು ಎಲ್ಲ ಕಡೆಗೂ ಮಾಡ್ತಿರ್ತಾರೆ. ನೋಡಿ ಈ ರೀತಿಯಾಗಿ ನಾನು ಎಲ್ಲ ಉದ್ದಿನ ವಡೆನೂ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಪುಟ್ಟದಾಗೆ, ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮತ್ತು ಉದ್ದಿನ ವಡೆ ಮತ್ತು ಕೇಸರಿ ಬಾತ್ನ ಮಾಡ್ಕೋಬೋದು ಅನ್ನೋ ಈ ರೆಸಿಪಿನ ನಾನು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಶೇರ್ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕಿ. ನೀವು ಈ ರೀತಿಯಾಗಿ ಇವತ್ತು ದೇವರ ನೈವೇದ್ಯಕ್ಕೆ ಈ ರೆಸಿಪಿನ ಮಾಡಿ ಇಡಿ, ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.